ನವೆಂಬರ್ 27ರಿಂದ ನವೆಂಬರ್ 29ರವರೆಗೆ ದಾಂಡೇಲಿಯ ಸರ್ಕಾರಿ ಟಿಂಬರ್ ಡಿಪೋದಲ್ಲಿ ಮರಮುಟ್ಟುಗಳ ಹರಾಜು. ಅರಣ್ಯ ಇಲಾಖೆಯ ದಾಂಡೇಲಿ ಟಿಂಬರ್ ಡಿಪೋದಲ್ಲಿ ಇದೇ ನವೆಂಬರ್ 27ರಿಂದ ನವೆಂಬರ್ 29ರವರೆಗೆ ವಿವಿಧ ನಾಟಗಳ ಇ ಟೆಂಡರ್ ಪ್ರಕ್ರಿಯೆ ನಡೆಯಲಿದೆ ಎಂದು ಸರ್ಕಾರಿ ಮರಮುಟ್ಟುಗಳ ಕೋಟಿ ಇದರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಿಕೆ ಶೇಟ್ ಅವರು ಇಂದು ಸೋಮವಾರ ಸಂಜೆ 5:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ. ವಿವಿಧ ಸೆಷನ್ಗಳಲ್ಲಿ ಆನ್ಲೈನ್ಗಳ ಮುಖಾಂತರ ಹರಾಜು ಪ್ರಕ್ರಿಯೆ ನಡೆಯಲಿದ್ದು, ಉತ್ತಮ ದರ್ಜೆಯ ಹಾಗೂ ವಿಶೇಷ ಜಾತಿಯ ಸಾಗುವಾಣಿ, ಬೀಟೆ, ಹೊನ್ನೆ, ಕರಿಮುತ್ತಲ್, ನಂದಿ, ಮತ್ತಿ, ಅಕೇಶಿಯಾ ಹಾಗೂ ವಿವಿಧ ಜಾತಿಯ ನಾಟಗಳು ಲಭ್ಯವಿರುತ್ತದೆ. ಸಾರ್ವಜನಿಕರು, ರೈತರು, ಉದ್ಯಮಿದಾರರು ಈ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದಾಗಿದೆ. ಜಗತ್ಪ್ರಸಿದ್ಧ ಸಾಗುವಾಣಿ ಸೀಸಂ ಕಟ್ಟಿಗೆಗಳಿಗೆ ಹೆಸರುವಾಸಿಯಾದ ಊರು ದಾಂಡೇಲಿ. ಹಾಗಾಗಿ ದಾಂಡೇಲಿಯ ಸಾಗುವಾಣಿ ಮತ್ತು ಸೀಸಂಗೆ ಎಲ್ಲಿಲ್ಲದ ಬೇಡಿಕೆ ಇದೆ. ವರ್ಷಕ್ಕೆ 3ರಿಂದ 4 ಬಾರಿ ಸಾಗುವಾಣಿ, ಸೀಸಂ ಸೇರಿದಂತೆ ವಿವಿಧ ಜಾತಿಯ ಕಟ್ಟಿಗೆಗಳ ನಾಟಗಳನ್ನು ದಾಂಡೇಲಿಯ ಟಿಂಬರ್ ಡಿಪೋದಲ್ಲಿ ಹರಾಜು ಮಾಡಲಾಗುತ್ತದೆ. ಇತ್ತೀಚಿನ ಕೆಲ ವರ್ಷಗಳಿಂದ ಆನ್ಲೈನ್ ಮೂಲಕ ಹರಾಜು ಪ್ರಕ್ರಿಯೆ ನಡೆಯುತ್ತಿದ್ದು, ಕೋಟ್ಯಾಂತರ ರೂಪಾಯಿಯ ಕಟ್ಟಿಗೆಗಳು ಇಲ್ಲಿ ಹರಾಜಾಗುತ್ತಿದೆ. ನಗರದ ಟಿಂಬರ್ ಡಿಪೋದಲ್ಲಿ 3 ದಿನಗಳವರೆಗೆ ನಡೆಯಲಿರುವ ಮರಮುಟ್ಟುಗಳ ಹರಾಜು ಪ್ರಕ್ರಿಯೆಯು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಕೆಸಿ ಮತ್ತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಜಿಕೆ ಶೇಟ್ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ. ಮರಮುಟ್ಟುಗಳ ಹರಾಜು ಪ್ರಕ್ರಿಯೆಯಲ್ಲಿ ಜಿಲ್ಲೆ, ಹೊರ ಜಿಲ್ಲೆ ಹಾಗೂ ರಾಜ್ಯ, ಹೊರ ರಾಜ್ಯಗಳಿಂದಲೂ ಜನ ಭಾಗವಹಿಸಲಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆ, ಸರಕಾರಿ ಮರಮುಟ್ಟು ಕೋಟಿ ದಾಂಡೇಲಿ, ಹಳಿಯಾಳ ವಿಭಾಗ, ಕೆನರಾ ವೃತ್ತ ರವರು ನಡೆಸುವ ಈ ಹರಾಜು ಪ್ರಕ್ರಿಯೆ ನವೆಂಬರ್ 27ರಿಂದ 29ರವರೆಗೆ ನಡೆಯಲಿದ್ದು, ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹೆಗ್ಗುರುತು ದಾಂಡೇಲಿಯ ಮುಕುಟಮಣಿಗಳೆಂದರೆ ಇಲ್ಲಿನ ವಿಶ್ವದರ್ಜೆಯ ನಾಟಗಳು. ಮನೋಲ್ಲಾಸಕ್ಕಾಗಿ ದಾಂಡೇಲಿಯನ್ನು ನೆನೆದರೆ ಮನೆ ಕಟ್ಟುವವರು ನಾಟಗಳಿಗಾಗಿ ದಾಂಡೇಲಿಯನ್ನು ನೆನೆಯುತ್ತಾರೆ. ವಿಶಿಷ್ಟವಾದ ಬಣ್ಣ, ರಚನೆ, ಬಾಳಿಕೆ ಹಾಗೂ ಹೊಳಪಿಗೆ ಹೆಸರಾದ ಸಾಗ, ಬೀಟೆ, ಹೊನ್ನೆ, ಅದಲ್ಲದೆ ಕರಿಮುತ್ತಲು, ಮತ್ತಿ, ನಂದಿ, ಶಿವನೆ, ಕಿಂದಳ್, ಹೆದ್ದಿ, ಕಲಂ ಇತ್ಯಾದಿ ನಾಟಗಳ ತವರೂರು ದಾಂಡೇಲಿ. 75ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊಂದಿರುವ ದಾಂಡೇಲಿಯ ಮರಮುಟ್ಟು ಕೋಟಿ ದೇಶದ ವಿವಿಧ ರಾಜ್ಯಗಳಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಸರುವಾಸಿಯಾಗಿದೆ. ಉದ್ದಿಮೆದಾರರು, ರೈತರು, ಎಲ್ಲ ಸಾರ್ವಜನಿಕರಲ್ಲಿ ಈ ಮೂಲಕ ತಿಳಿಸುವುದೇನೆಂದರೆ, ಬನ್ನಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ ಕೈಗೆಟುಕುವ ದರದಲ್ಲಿ ನಿಮ್ಮ ಆಯ್ಕೆಗಳನ್ನು ಈ ಹರಾಜಿನಲ್ಲಿ ಇದೇ ಬರುವ ನವೆಂಬರ್ 27, 28, 29ರಂದು ಖರೀದಿಸಿ ಈ ಹರಾಜು ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಇಲಾಖೆಯು ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತದೆ.